ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮದುವೆಯ ವಯಸ್ಸು ಬಂದಿದೆ, ಮದುವೆ ಆಗ್ತಾ ಇಲ್ಲ. ಇದು ಎಲ್ರಿಗೂ ಗೊತ್ತಿರುವಂಥ ವಿಷಯ. ಜಾತಕದಲ್ಲಿ ವಿವಾಹ ಯೋಗ ಇದೆ, ಮದುವೆ ಆಗ್ತಾ ಇಲ್ಲ. ಇದು ಕೂಡ ನಿಮಗೆಲ್ರಿಗೂ ಗೊತ್ತಿರುವಂಥ ವಿಷಯ. ಆದರೆ ವಿವಾಹ ಯೋಗ್ಯವಾಗಿದ್ದೀರಾ, ವಿವಾಹ ಆಗುವಂಥ ವಯಸ್ಸು ಕೂಡ ಬಂದಿದೆ, ವಿವಾಹದಲ್ಲಿ ನಿಮಗೆ ಆಸಕ್ತಿ ಕೂಡ ಇದೆ. ಆದರೆ ನಿಮಗೆ ಗಂಡು ಅಥವಾ ಹೆಣ್ಣನ್ನು ನೋಡುವಂಥ ಹಿರಿಯರು ಯಾರೂ ಇಲ್ಲ. ಅಂದರೆ ಯಾರಾದರೂ ಒಬ್ಬರು ಮುತುವರ್ಜಿ ವಹಿಸಿ ನಿಮಗಾಗಿ ಗಂಡು ಅಥವಾ ಹೆಣ್ಣನ್ನು ಹುಡುಕಾಟ ನಡೆಸುವಂಥ ವ್ಯಕ್ತಿಗಳು ನಿಮ್ಮ ಮನೆಯಲ್ಲಿ ಇಲ್ಲದೇ ಇರಬಹುದು, ಅಥವಾ ತಂದೆ ತಾಯಿ ಇತ್ಯಾದಿ ಇದ್ದರೂ ಕೂಡ ಅವರಿಗೆ ವಯಸ್ಸಾಗಿರಬಹುದು. ಸೊ ಅವರು ನಿಮಗೆ ಗಂಡಾಗಲಿ ಹೆಣ್ಣಾಗಲಿ ನೋಡುವಷ್ಟು ಅವರಲ್ಲಿ ದೈಹಿಕವಾಗಿ ಶಕ್ತಿ ಇಲ್ಲದೇ ಇರಬಹುದು. ಈ ರೀತಿ ತಮಗೆ ವಿವಾಹ ಆಗುವಂಥ ಇಚ್ಛೆ ಇದ್ದರೂ ಕೂಡ ಮನೆಯವರು ಅಥವಾ ಯಾರಾದರೂ ಮುತುವರ್ಜಿ ವಹಿಸಿ ಮುಂದೆ ನಿಂತು ವಿವಾಹವನ್ನು ಮಾಡುವವರು ಅಥವಾ ಗಂಡು ಅಥವಾ ಹೆಣ್ಣನ್ನು ನೋಡುವಂಥ ವ್ಯಕ್ತಿಗಳು ಇಲ್ಲ ಅಂತ ಕೊರಗ್ತಾ ಇರುವಂಥವರು, ವಿವಾಹ ಅಪೇಕ್ಷೆ ಇರುವಂಥ ವಧು ಅಥವಾ ವರ ಅಥವಾ ಗಂಡು ಅಥವಾ ಹೆಣ್ಣು ಇವರೇ ಈ ಪರಿಹಾರವನ್ನು ಮಾಡಬೇಕು. ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಲೋಟ ನೀರು, ತಣ್ಣೀರು ಕುಡಿಯೋರು ತಣ್ಣೀರು ಬಳಸ್ಬೋದು, ಬಿಸಿನೀರು ಕುಡಿಯೋರು ಬಿಸಿನೀರು ಬಳಸಿ. ಒಂದು ಲೋಟ ನೀರಿಗೆ ಒಂದೇ ಒಂದು ಏಲಕ್ಕಿಯನ್ನು ಹಾಕಿ ಸ್ವಲ್ಪ ಹೊತ್ತು ಅದು ನೆನೆ ಇರಲಿ. ಕನಿಷ್ಠ ಪಕ್ಷ ಒಂದು 24 ನಿಮಿಷವಾದರೂ ಅದನ್ನು ತಗೊಂಡೋಗಿ ದೇವ್ರ ಹತ್ರ ಇಟ್ಬಿಡಿ ನೀವು, ಆಯಿತಾ. ಒಂದು ಲೋಟ ನೀರು ತಗೊಳ್ಳಿ, ಶುದ್ಧವಾಗಿ ಕುಡಿಯುವಂಥ ನೀರು ಅಷ್ಟೇ. ಅದರಲ್ಲಿ ಒಂದು ಏಲಕ್ಕಿಯನ್ನು ಹಾಕಿ ಅದನ್ನೊಂದು ಕನಿಷ್ಠ ಪಕ್ಷ ಅಂದರೆ 24 ನಿಮಿಷ ದೇವ್ರ ಹತ್ರ, ದೇವ್ರ ಕೋಣೆ, ದೇವ್ರ ಫೋಟೋ, ನೀವು ಎಲ್ಲಿ ದೇವ್ರನ್ನ ಇಟ್ಟಿದ್ದೀರೋ ಅಲ್ಲಿಡಿ. ಅದು ಸಪ್ರೇಟ್ ಕೋಣೆ ಇಲ್ಲ ಅಂದರೂ ಪರವಾಗಿಲ್ಲ. ಅದಾದ್ರ ಮೇಲೆ ಈ ರೀತಿ ನನಗೆ ವಿವಾಹ ಅಪೇಕ್ಷೆ ಇದೆ, ನಾನು ವಿವಾಹ ಆಗಬೇಕಂತ ಇದ್ದೀನಿ, ಎಲ್ಲ ರೀತಿಯಾಗಿ ನನಗೆ ಯೋಗ್ಯತೆಗಳಿದ್ದರೂ ಕೂಡ ಮನೆಯವರು ಯಾರಾದರೂ ಒಬ್ಬರು ಮುಂದೆ ನಿಂತು ನೋಡುವವರಿಲ್ಲ, ಮುಂದೆ ನಿಂತು ಮಾಡುವವರಿಲ್ಲ. ನನ್ನ ವಿವಾಹಕ್ಕಿರುವಂಥ ಬಾಧೆಗಳು ನಿವಾರಣೆಯಾಗಿ ಬೇಗನೆ ನನಗೆ ವಿವಾಹ ಆಗಲಿ ಅಂತ ತಾವು ಬೇಡ್ಕೊಂಡು ಆ ನೀರನ್ನು ಅದಾದ ನಂತರ ನೀವು ಸೇವಿಸಬೇಕು. ಇದನ್ನು, ಈ ಪ್ರಯೋಗವನ್ನು ಪ್ರತಿನಿತ್ಯ ನೀವು ಮಾಡಬೇಕು. ಎಲ್ಲಿವರೆಗೂ ಮಾಡಬೇಕು ಅಂದರೆ ನಿಮಗೆ ಗಂಡು ಅಥವಾ ಹೆಣ್ಣು ಹುಡುಕೊಂಡು ಬರೋ ತನಕ ಮಾಡಬೇಕು. ಇದೇನಾಗುತ್ತೆ, ಈ ರೀತಿ ಮಾಡ್ತಾ ಇದ್ದಾಗ ತಾನಾಗಿ ವಧು ಅಥವಾ ವರ ಹುಡುಕೊಂಡು ಬರ್ತಾರೆ ನಿಮ್ಮನ್ನು. ಈ ಥರ ಇದೆಯೇ, ಇಲ್ಲಿದೆಯಾ, ಅಲ್ಲಿದೆಯಾ ಅಂತ ಅವ್ರು ಹುಡ್ಕೊಂಡು ಬರ್ತಾರೆ. ಇಲ್ಲಿ ಯಾರು ಹುಡ್ಕೊಂಡು ಹೋಗೋರು ಇಲ್ಲ ಅಂದಾಗ ಅವರೇ ತಾನಾಗಿ ಹುಡ್ಕೊಂಡು ಬರುವಂಥದ್ದು, ಅಥವಾ ಅವರ ಕಡೆಯವರು ಯಾರಾದರೂ ನಿಮ್ಮನ್ನು ಹುಡ್ಕೊಂಡು ಬರುವಂಥದ್ದು. ಸೊ ಈ ರೀತಿ ನಿಮಗೆ ವಿವಾಹ ಸೆಟ್ ಆಗುವಂಥ ಸೂಚನೆಗಳು ಸಿಗುತ್ತೆ. ಸೊ ಅಲ್ಲಿವರೆಗೂ ಒಂದ್ಸಲ ವಿವಾಹ ಕನ್ಫರ್ಮ್ ಆಗೋ ತನಕ ತಾವು ಈ ನೀರನ್ನು ಪ್ರತಿದಿನ ಇಡೋದು, ಕುಡಿಯೋದು, ಪ್ರತಿದಿನ ಇಡೋದು, ಕುಡಿಯೋದು ಇತ್ಯಾದಿಗಳನ್ನು ಮಾಡಿ. ಉಳಿದಿರುವಂಥ ಏಲಕ್ಕಿಯನ್ನು ತೆಗೆದುಬಿಟ್ಟು ನೀವು ಯಾವ್ದಾದ್ರು ಗಿಡದ ಬುಡದಲ್ಲಿ ಎಲ್ಲರೂ ಒಂದು ಕಡೆ ಹಾಕಬಹುದು, ಅದರಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಅಥವಾ ನಾವು ಪೂರ್ತಿ ಏಲಕ್ಕಿನೇ ನುಂಗಿ ತಿಂತೀವಿ ಅಥವಾ ಅದನ್ನು ಪುಡಿ ಮಾಡಿ ಅದನ್ನು ಬೆರೆಸಿ ಕುಡಿತೀವಿ ಅಂದರೂ ಪರವಾಗಿಲ್ಲ, ಇದನ್ನು ಕೂಡ ಮಾಡ್ಬೋದು. ಇಲ್ಲ ಬರೀ ನಾವು ಏಲಕ್ಕಿನ ಅದನ್ನೇ ಹಾಕ್ತೀವಿ, ಅದನ್ನು ತೆಗೆದಾದ ನಂತರ ನಾನು ಬರೀ ನೀರನ್ನ ಕುಡಿತೀನಿ ಅಂದರೂ ನೀವು ನೀರನ್ನು ಕುಡಿಬೋದು. ಇದರಿಂದ ನಿಮಗೆ ಬಹಳ ಬೇಗ ವಿವಾಹ ಇತ್ಯಾದಿಗಳು ನಡೀತದೆ. ಇದೇ ರೀತಿಯಾದಂಥ ತಂತ್ರ ಪರಿಹಾರಕ್ಕೆ ನಮ್ಮ ಗುರುಭಕ್ತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ.